ನಮಸ್ಕಾರ ಟಿವಿ2ಗೆ ಸ್ವಾಗತ. ನಾನು ಜೀವ ಜೀವಾನಂ ಜೀವಾನಂ ದೇವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವ ಜೀವಾನಂ ಜೀವಾನಂ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಬೊಮ್ಮನಹಳ್ಳಿ ಕ್ಷೇತ್ರದ ಚಿಕ್ಕಬೇಗೂರು ಸಮೀಪದ ಅಂಬೇಡ್ಕರ್ ನಗರದಲ್ಲಿ ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರು ನೀಡಿದ ಭರವಸೆಯಂತೆ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಅಂಬೇಡ್ಕರ್ ಸಮುದಾಯ ಭವನವನ್ನು ಅದ್ದೂರಿಯಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಪ್ರಮುಖ ಅಂಶಗಳು ಇಲ್ಲಿವೆ. ದೇವಿಯ ದರ್ಶನ ಮತ್ತು ಉದ್ಘಾಟನೆ. ಶಾಸಕರು ಮೊದಲಿಗೆ ದೇವಿಯ ದರ್ಶನ ಪಡೆದು ಪುನೀತರಾದರು. ನಂತರ ಸಮುದಾಯ ಭವನವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿ, ನಾವು ಯಾವಾಗಲೂ ಜನಪರ ಕಾರ್ಯಕ್ರಮಗಳು ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುತ್ತೇವೆ ಎಂದು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಗೌರವ ಸನ್ಮಾನ. ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ಅಂಬೇಡ್ಕರ್ ನಗರದ ನಿವಾಸಿಗಳು ಮತ್ತು ಮುಖಂಡರು ಅವರಿಗೆ ಭವ್ಯವಾಗಿ ಸನ್ಮಾನ ಮಾಡಿದರು. ಗಣ್ಯರ ಉಪಸ್ಥಿತಿ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಮುನಿರಾಜು, ಚಲಪತಿ, ಸುನಂದಪ್ಪ, ರವಿ ಸೇರಿದಂತೆ 10 ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶುಭ ಹಾರೈಕೆ. ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರಿಗೂ ಮತ್ತು ಅವರ ಕುಟುಂಬದವರಿಗೂ ದೇವಿ ಆಯಸ್ಸು ಆರೋಗ್ಯ ನೀಡಲಿ. ಅವರಿಗೆ ರಾಜ್ಯಾದ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಹೆಚ್ಚಿನ ಅವಕಾಶ ಸಿಗಲಿ ಎಂದು ಗ್ರಾಮಸ್ಥರು ದೇವರಲ್ಲಿ ಪ್ರಾರ್ಥಿಸಿದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ, ಬುದ್ಧನ ಆಶೀರ್ವಾದ, ಭಗವಾನ್ ಬುದ್ಧನ ಆಶೀರ್ವಾದ ಮತ್ತೆ ಬಸವಣ್ಣವರ ಆಶೀರ್ವಾದದಿಂದ ಶ್ರೀ ಅಂಬೇಡ್ಕರ್ ನಗರದಲ್ಲಿ ಬಹಳ ದಿನಗಳ ಇಂದ ನಾವು ಇಲ್ಲಿ ಒಂದು ಸಮುದಾಯ ಭವನವನ್ನ ಮಾಡಬೇಕಂತೇಳಿ ನಾವು ಸನ್ಮಾನ್ಯ ಶಾಸಕರಾದಂತಹ ಎಂ ಸತೀಶ್ ರೆಡ್ಡಿ ಅವರ ಹತ್ರ ಬೇಡಿಕೆ ಇಟ್ಟಿದ್ವಿ. ಅದರಂತೆ ಅವರು ಸಹ ನಮ್ಗೆ ಒಂದು ಗ್ರಾಂಟ್ ಅನ್ನ ಮಾಡಿಕೊಟ್ರು. ಅವರ ಅನುದಾನದಲ್ಲಿ ಈಗಾಗಲೇ ಬೃಹತ್ ಆಗಿ ಗ್ರೌಂಡ್ ಮತ್ತೆ ಮೊದಲನೇ ಅಂತಸ್ತಿನ ಸಮುದಾಯ ಭವನವನ್ನ ಈಗಾಗಲೇ ನಿರ್ಮಾಣ ಮಾಡಿ ಸನ್ಮಾನ್ಯ ಶಾಸಕರು ಇನ್ನೇನು ಒಂದು ಅರ್ಧ ವರ್ಗ ಮುಂಚೆ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈ ಭಾಗದಲ್ಲಿ ಸುಮಾರು ಒಂದು 350 ಮನೆಗಳಿಂದ ಹೆಚ್ಚಿನ ದಲಿತ ಕುಟುಂಬಗಳು ವಾಸವಿರೋದ್ರಿಂದ ಅವರು ಹೊರಗಡೆ ಹೋಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹಳ ದುಬಾರಿ ಆಗ್ತೈತೆ, ಕಷ್ಟ ಆಗ್ತೈತೆ ಅಂತೇಳಿ ನಾವು ಶಾಸಕರ ಹತ್ರ ಅಳನ್ನ ತೋಳ್ಕೊಂಡ್ವಿ. ಹಾಗಾಗಿ ಅವರ ಅನುದಾನದಲ್ಲಿ ಕೊಟ್ಟಿದ್ದಾರೆ. ಈ ಜನಕ್ಕೆ ಒಳ್ಳೇದಾಗ್ಲಿ ಅಂತೇಳಿ. ಅದೇ ರೀತಿ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ವಾರ್ಡ್ಗಳಲ್ಲೂ ಸಹ ಸಮುದಾಯ ಭವನವನ್ನ ನಿರ್ಮಾಣ ಮಾಡ್ಬೇಕಂತೇಳಿ ಈಗಾಗಲೇ ಹಿಂದೆ ನಾವು ಸನ್ಮಾನ್ಯ ಶಾಸಕರಿಗೆ ನಾವು ಮನವಿಯನ್ನ ಕೊಟ್ಟಿದ್ವಿ. ಅದರ ಪ್ರಕಾರ ಈಗ ಅಂಬೇಡ್ಕರ್ ನಗರ ಆಯ್ತು, ಪರಂಗಿಪಳ್ಳಿ ಆಯ್ತು, ಮತ್ತೆ ಬಿಳಕಲ್ಲಿ ಕೆಲವು ಇನ್ನು ಅನೇಕ ಭಾಗಗಳಲ್ಲಿ ನಿರ್ಮಾಣ ಆಗಿದೆ. ಇನ್ನೂ ಒಂದು ಕೆಲವು ನಿರ್ಮಾಣ ಆಗುವಂತ ಹಂತದಲ್ಲಿದೆ. ಅದೆಲ್ಲ ಪೂರ್ಣಗೊಂಡಾದ್ಮೇಲೆ ಈ ಭಾಗದಲ್ಲಿ ಸನ್ಮಾನ್ಯ ಶಾಸಕರು ಈ ದಲಿತರ ಕೂಗಿಗೆ ಮತ್ತು ದಲಿತರ ದಮನಕ್ಕೆ ಹೋಗೊಟ್ಟು ಅವರೆಲ್ಲ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಅವರು ಸದಾ ಅವರು ಈ ಭಾಗದಲ್ಲಿ ಇನ್ನೂ ಗೆದ್ದು ಇನ್ನು ಮಂತ್ರಿಯಾಗಿ ಇನ್ನೂ ಈ ಜನರ ಸೇವೆ ಮಾಡ್ಕೊಡ್ಬೇಕಂತಲೇ ನಾನು ಈ ಸಂದರ್ಭದಲ್ಲಿ ಇದು ಉಚಿತವಾಗಿ ಯಾವುದೇ ರೀತಿ ಇದಕ್ಕೆ ನಾವು ದುಡ್ಡನ್ನ ಹಾಕೋದಿಲ್ಲ. ಸಣ್ಣ ಪುಟ್ಟ ಮೇಂಟೈನ್ ಕಾಸ್ಟ್ ಅಂತೇಳಿ ಏನು ಕ್ಲೀನಿಂಗ್ ಮತ್ತೆ ಇಷ್ಟು ಮಾತ್ರ ನಾವು
ಸಣ್ಣ ಪುಟ್ಟ ತಗೊಂಡು ಇದನ್ನ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡಿದೆ. ಇದು ಸರ್ವರಿಗೂ ಅರ್ಪಣೆ ಆಗ್ಬೇಕು. ಇದು ಒಂದೇ ಸಮುದಾಯಕ್ಕಂತಲ್ಲ, ಎಲ್ಲಾ ಸಮುದಾಯದವರು ಬಂದು ಮಾಡ್ಕೊಂಡು ಕಾರಣ ಯಾಕಂದ್ರೆ ಈ ಭಾಗದಲ್ಲಿ ಅಂಗಾಳ ಪರಮೇಶ್ವರಿ ಅಂತೇಳಿ ದೇವಸ್ಥಾನ ಇದೆ, ಮತ್ತೆ ಮುನೇಶ್ವರ ಇದೆ. ಹಾಗಾಗಿ ಯಾರಾದ್ರೂ ದೇವ್ರಿಗೆ ಮುಂಜಿ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಬರ್ತ್ಡೇ ಮಾಡ್ಕೊಳ್ಳಿ, ಅಥವಾ ಏನೋ ಸಣ್ಣ ಪುಟ್ಟ ಮನೆ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ದೇವಸ್ಥಾನಕ್ಕೆ ಹೊಂದಿಕೆ ಆಗೋ ರೀತಿಯಲ್ಲೇನೆ ನಾವು ಸಮುದಾಯ ಭವನವನ್ನ ನಿರ್ಮಾಣ ಮಾಡಿದೆ. ಹಾಗಾಗಿ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ಊಟಕ್ಕೆ ಸಂಬಂಧಪಟ್ಟಾಗಿ ಡೈನಿಂಗ್ ಹಾಲ್ ತರ ಬಳಕೆ ಮಾಡ್ಕೊಂಡು ನಾಲ್ಗಡೆ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದರ ಸದುಪಯೋಗ ಈ ಭಾಗದ ಜನರು ಪಡ್ಕೊಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಇಂದಿನ ಕಾರ್ಯಕ್ರಮ ನಮ್ಮ ಅಂಬೇಡ್ಕರ್ ನಗರದ ಸಿಂಗ್ಸಂದ್ರ ವಾರ್ಡ್, ಅಂಬೇಡ್ಕರ್ ನಗರ ಕ್ಷೇತ್ರದ ಭಾಗ 1. ಹಂಗಾಗಿ ಸಮುದಾಯ ಭವನ ನಿರ್ಮಾಣ ಆಗಿದೆ, ಇನ್ನೂ ಸಂಪೂರ್ಣ ಆಗಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಇದೆ. ಆದ್ರೂ ನಾವು ಸಮುದಾಯ ಭವನ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಶಾಸಕರ ಅನುದಾನದಲ್ಲಿ. ಸಮುದಾಯ ಭವನ ಸುಮಾರು ಹಣ ವೆಚ್ಚ ಆಗಿದೆ, ಇನ್ನೂ ವೆಚ್ಚ ಆಗೋದಿದೆ. ಹಂಗಾಗಿ ನಮ್ಮ ಭಾಗದಲ್ಲಿ ಇಲ್ಲಿ ಸಂಪೂರ್ಣವಾಗಿ ತೀರಾ ಹೀನ ದಲಿತರು, ತುಂಬಾ ಬಡವರು, ಕಡು ಬಡವರು, ಅವರು ಏನಾದರೂ ಕಾರ್ಯಕ್ರಮ ಸಮಾರಂಭ ಯಾವುದೇ ಒಂದು ಪ್ರೋಗ್ರಾಮ್ ಫಂಕ್ಷನ್ ಮಾಡ್ಬೇಕಂದ್ರೆ ಬೇರೆ ಹಣ ಕೊಟ್ಟು ಅವ್ರು ಬೇರೆ ಕಡೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಮ್ಮ ಕ್ಷೇತ್ರದ ಶಾಸಕರು ಅವರ ಅನ್ನದಾನದ ಅಡಿನಲ್ಲಿ ಇಲ್ಲಿರೋಂಥ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ರೀತಿಯಲ್ಲಿ ಇದನ್ನ ನಿರ್ಮಿಸಿ ಮಾಡಿ ಕೊಟ್ಟಿದ್ದಾರೆ. ಪೂರ್ಣ ಆಗಿದೆ. ಅವ್ರು ಬಂದು ಬೇಗ ಎಲ್ಲೋ ಬೇರೆ ಕಾರ್ಯಕ್ರಮ ಇದೆ ಅಂತೇಳಿ ಅವರು ಆಗಮಿಸಿ ಉದ್ಘಾಟನೆ ಮಾಡಿ ಹೋದ್ರು. ಹಂಗಾಗಿ ಈ ಭಾಗದ ನಮ್ಮ SC ಮೋರ್ಚಾದ ಅಧ್ಯಕ್ಷರು ಚಲಪತಿ ಮತ್ತೆ ಸುನಂದಪ್ಪ ಅವರು, ನಮ್ಮ ರವಿ ಅವರು, ಮತ್ತೆ ಇನ್ನು ನಮ್ಮ ಗಣೇಶ್ ಅವರು, ನಮ್ಮ ರಾಜೇಂದ್ರ ಅವರು, ಎಲ್ಲ ನಮ್ಮ ಮುಖಂಡರುಗಳು, ಈ ಭಾಗದಲ್ಲಿರೋಂಥ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಈ ಸಮಾರಂಭವನ್ನ ಅದ್ದೂರಿಯಾಗಿ ನಾವು ಉದ್ಘಾಟನೆ ಮಾಡಿಸ್ಕೊಂಡಿದ್ದೀವಿ. ಹಂಗಾಗಿ ಅಂಗಳ ಪರಮೇಶ್ವರಿ ದೇವರ ಒಂದು ವಾಸ್ತುಕೋತ್ಸವ ಇರೋದ್ರಿಂದ ಆ ವಾಸ್ತುಕೋತ್ಸವವನ್ನು ಪೂಜೆಯನ್ನು ಪಾಲ್ಗೊಂಡಿದ್ರು. ಈ ಭಾಗದಲ್ಲಿ ಇರೋಂಥ ಜನಕ್ಕೂ, ಈ ಕ್ಷೇತ್ರದಲ್ಲಿ ಇರೋಂಥ ಜನಕ್ಕೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೈ ಮುಗಿದು ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಸಹ ಸನ್ಮಾನ್ಯ ಸತೀಶ್ ರೆಡ್ಡಿ ಅವರು ಒಂದೊಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ಆಸಕ್ತಿಯನ್ನು ಹೊಂದಿದ್ದಾರೆ. ಈಗ ಇವತ್ತು ಈ ಅಂಬೇಡ್ಕರ್ ನಗರದಲ್ಲಿ ಮುನ್ರಾಜಣ್ಣ ಮತ್ತು ಚಲಪತಿಯವರ ನೇತೃತ್ವದಲ್ಲಿ ಇಲ್ಲೊಂದು ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ. ಇದರ ಉದ್ಘಾಟನೆಯನ್ನು ಸಹ ಸನ್ಮಾನ್ಯ ಸತೀಶ್ ರೆಡ್ಡಿ ಅವರು ಮಾಡಿ ಹೋಗಿದ್ದಾರೆ. ಪರಂಗಿಪಾಳ್ಯದಲ್ಲಿ ಬಹಳ ಬೃಹದಾಕಾರವಾದಂತ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಸತತವಾಗಿ ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಗಳು ಪ್ರತಿನಿತ್ಯ ನಡೀತಾ ಇದೆ, ಮತ್ತೆ ಮೀಟಿಂಗ್ಗಳು ಇತ್ಯಾದಿಗಳು ನಡೀತಾ ಇದೆ. ಬಹಳ ಬಡಬಗ್ಗರಿಗೆ ಅನುಕೂಲ ಆಗಿದೆ. ಮತ್ತೆ ಈ ಅತಿ ಮುಖ್ಯವಾಗಿ ಅಭಿವೃದ್ಧಿಯ ನೇತಾರರಾದಂತ ಸತೀಶ್ ರೆಡ್ಡಿ ಅವರು ದಲಿತರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಅವರು ನಾವು ಹಿಂದೆಂದಿಗೂ ಅವರು ಚಿರಋಣಿ ಆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋ ಮುಖಾಂತರ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ನಮ್ಮ ಚಿಕ್ಕಬೇಗೂರು ಕಾಲನಿಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ನೂತನವಾಗಿ ಕನ್ಸ್ಟ್ರಕ್ಷನ್ ಆಗಿದೆ. ಅದಕ್ಕೆಲ್ಲ ನಾವು MLA ಅವರಿಗೆ ನಾವು ಚಿರಋಣಿಯಾಗಿದ್ದೀವಿ. ಮತ್ತೆ ಇಲ್ಲಿ ಹೆಚ್ಚಿನ ಭಾಗದಲ್ಲಿ ನಮ್ಮ ಚಿಕ್ಕಬೇಗೂರು ಗೇಟ್ ಅಲ್ಲಿ ಮತ್ತೆ ಸುತ್ತಮುತ್ತ ಜನರಿಗೆ ದಲಿತ ಜನರಿಗೆ ತುಂಬಾ ಅನುಕೂಲ ಆಗೋ ರೀತಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ದಲಿತರಿಗೆ ಏನೇ ಒಂದು ಕಷ್ಟ ಪರಿಹಾರ ಏನೇ ಇದ್ರು ನಮ್ಮ ಅಧ್ಯಕ್ಷರಾದಂಥ ಚಲಪತಿ ಅಣ್ಣವರು ಈ ಕಾಲನಿಯಲ್ಲಿ ನಿಂತ್ಕೊಂಡು ಅವ್ರಿಗೆ ಏನೋ ಒಂದು ಕಷ್ಟಗಳು ಬಂದ್ರು ಅದಕ್ಕೆ ಸಹಾಯ ಯಾವಾಗಲೂ ಮಾಡಿದ್ದಾರೆ. ಮತ್ತೆ ದಲಿತರಿಗೆ ಕಷ್ಟು ಏನೇ ಒಂದು ಕಷ್ಟ ಅಂತ ಬಂದ್ರು ನಮ್ಮ ಶಾಸಕರು ಸತೀಶ್ ಅಣ್ಣ ಅವರು ಅದಕ್ಕಷ್ಟು ಮುಡುಪಾಗಿ ನಿಂತಿರ್ತಾರೆ. ಏನೇ ಒಂದಿದ್ರು ಅದನ್ನ ದಲಿತರದ್ದು ಏನೇ ಒಂದು ಕೆಲಸ ಕಾರ್ಯಗಳು ಏನೇ ಇದ್ರು ಅದಕ್ಕೆ ಫಸ್ಟ್ ಆಗಿ ನಿಂತಿರ್ತಾರೆ. ಅದಕ್ಕೆ ತಕ್ಕಂತೆ ಸುಮಾರು ಜಾಗಗಳಲ್ಲಿ ಸಮುದಾಯ ಭವನಗಳು ಮಾಡಿಕೊಟ್ಟಿದ್ದಾರೆ. ಪರಂಗಿಪಾಳ್ಯದಲ್ಲೂ ಆಗಿದೆ, ಮತ್ತೆ ಇವತ್ತು ನಮ್ಮ ಚಿಕ್ಕಬೇಗೂರು ಕಾಲನಿಯಲ್ಲೂ ಕನ್ಸ್ಟ್ರಕ್ಷನ್ ಆಗಿದೆ. ಸೊ
ನಾವು ಸಾಹೇಬರಿಗೆ ತುಂಬಾ ಚಿರಋಣಿಯಾಗಿರ್ತೀವಿ. ಮತ್ತೆ ಎಲ್ಲ ನಮ್ಮ ದಲಿತ ಬಂದವರು ಈ ಸಮುದಾಯ ಭವನ ಉಪಯೋಗ ಮಾಡ್ಕೊಬೇಕು, ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಕೋರ್ತಾ ನಾನು